ಸೊ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ನಾನೀಗ ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಇವತ್ತು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನಾವೆಲ್ಲರೂ ರೆಡಿನೂ ಆಗಿದ್ದೀವಿ. ನೀವು ಬನ್ನಿ ನಮ್ಮ ಜೊತೆ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗೋಣ, ಹೇಗಿದೆ ಅಂತ ನೀವು ನೋಡಿ. ಲೆಟ್ಸ್ ಗೋ. ಸೊ ಕಮರ್ಷಿಯಲ್ ಸ್ಟ್ರೀಟಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಂದು ಸ್ವಲ್ಪ ಶಾಪಿಂಗ್ ಪ್ಲ್ಯಾನ್ ಇದೆ. ನಾನು ಯೂಶಲಿ ಅದೇ ಬ್ಯಾಂಗ್ಳೂರಿಗೆ ಬಂದಾಗ ಕುರ್ತಾಸ್ ಆಗಿರ್ಬೋದು ಅಥವಾ ಚೂಡಿದಾರ್ ಸೆಟ್, ಸೊ ಅದನ್ನೆಲ್ಲ ನಾನು ಇಲ್ಲೇ ಬಂದ ಮೇಲೆ ತೊಗೊಳಕ್ಕೆ ಪ್ರಿಫರ್ ಮಾಡ್ತೀನಿ. ಯಾಕಂದರೆ ಇಲ್ಲಿ ಸೆಲೆಕ್ಷನ್ ಚೆನ್ನಾಗಿರುತ್ತೆ, ಆಮೇಲೆ ವೆರೈಟೀಸ್ ಇರುತ್ತೆ, ಲೇಟೆಸ್ಟ್ ವೆರೈಟೀಸ್ ಎಲ್ಲ ಸಿಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿಗೆ ಬ್ಯಾಂಗ್ಳೂರಿಗೆ ಬಂದಾಗಲೇ ಪ್ರಿಫರ್ ಮಾಡ್ತೀನಿ ಶಾಪಿಂಗ್ ಮಾಡೋಕ್ಕೆ. ಸೊ ಇವತ್ತು ಅದಕ್ಕೆ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗ್ತಾ ಇದ್ದೀವಿ. ಕಮರ್ಷಿಯಲ್ ಸ್ಟ್ರೀಟು ಆ್ಯಕ್ಚುಲಿ ನಾನು ಕಾಲೇಜ್ ಡೇಸ್ನಲ್ಲಿದ್ದಾಗ ನಾನು ಓದಿದ್ದು ಮೌಂಟ್ ಕಾರ್ಮಲ್ ಕಾಲೇಜ್ನಲ್ಲಿ. ಸೊ ಕಮರ್ಷಿಯಲ್ ಸ್ಟ್ರೀಟಿಗೆ ಹತ್ರನೇ ಆಗ್ತಾಯಿತ್ತು. ನಾವು ಒಂದು ವೀಕ್ನಲ್ಲಿ ಒಂದು 2-3 ಡೇಸ್ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಇರ್ತಾಯಿದ್ವಿ, ಶಾಪಿಂಗ್ ಮಾಡ್ತಾಯಿದ್ವಿ. ಸೊ ಏನೇ ಇದ್ರೂ ಫಸ್ಟು ಹೋಗ್ತಾ ಇದ್ದಿದ್ದೆ ಶಾಪಿಂಗಿಗೆ ಕಮರ್ಷಿಯಲ್ ಸ್ಟ್ರೀಟ್ಗೆ. ಸೊ ಕಮರ್ಷಿಯಲ್ ಸ್ಟ್ರೀಟ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಇನ್ ಬ್ಯಾಂಗ್ಳೂರ್. ಸೊ ಟುಡೇ ಐ ಆಮ್ ರಿಯಲಿ ಎಕ್ಸೈಟೆಡ್ ಅಲ್ಲಿಗೆ ಹೋಗೋಕ್ಕೆ. ನಾನು ಬಂದು ಒನ್ ಮಂತ್ ಆಯಿತು, 1 ಮಂತ್ ಆದಮೇಲೆ ಹೋಗ್ತಾ ಇದ್ದೀನಿ. ಸೊ ತುಂಬಾ ಎಕ್ಸೈಟ್ಮೆಂಟ್ ಇದೆ ನನಗೆ ಹೋಗೋಕ್ಕೆ, ಹೋಗಿ ನೋಡೋಕ್ಕೆ. ಶಾಪಿಂಗ್ ಎಷ್ಟಾಗತ್ತೆ ಏನಾಗುತ್ತೆ ಏನಿಲ್ಲ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗ್ತಾ ಇರೋದಕ್ಕಂತೂ ತುಂಬಾ ಖುಷಿ ಇದೆ. ನೋಡೋಣ ಬನ್ನಿ ಎಷ್ಟು ಶಾಪಿಂಗ್ ಆಗುತ್ತೆ ಅಂತ ತೋರಿಸ್ತೀನಿ ನಾನು ಏನೇನು ತೊಗೊಂಡೆ ಅಂತ. What you doing? What you doing? What you doing? What you doing? Hey, Kala? Kala? ಆಟೋ ಎಲ್ಲಿದೆ? ಎಲ್ಲಿದೆ ಆಟೋ? ಆಟೋದಲ್ಲಿ ಗಣೇಶ್ ಸೊ ಕಾರ್ನ ಪಾರ್ಕ್ ಮಾಡಿ ಈಗ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ, ಮೇನ್ ಸ್ಟ್ರೀಟ್ ಇದು, ಅಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡಿ ಎಷ್ಟೊಂದು ಶಾಪ್ಸ್ ಇದೆ ಅಂತ. ಎಲ್ಲ ಟ್ರೆಡಿಷ್ನಲ್ ವೇರ್, ಆಮೇಲೆ ಈವನ್ ಮೆನ್ ಟ್ರೆಡಿಷ್ನಲ್ ವೇರ್ ಇದೆ, ವಿಮೆನ್ನಿಗಂತೂ ಸಿಕ್ಕಾಪಟ್ಟೆ ಇದೆ ನೋಡಿ ಆಪ್ಷನ್ಸ್. ಸೊ ಇದು ಸೋಚ್, ಇಲ್ಲಿ ರೆಡ್ ಔಟ್ ಸೇಲ್ ನಡೀತಿತ್ತು. ಅದೇ ಥರ ಸುಮಾರು ಶಾಪ್ಸ್ನಲ್ಲಿ ಈ ಥರ ಸೇಲ್ ನಡೀತಾ ಇತ್ತು. ಸೊ ಹೆಣ್ಮಕ್ಳಿಗೆ ಈ ವಿಡಿಯೋ ತುಂಬಾ ಇಷ್ಟ ಆಗತ್ತೆ ಅನ್ಸುತ್ತೆ, ಯಾಕಂದ್ರೆ ಡ್ರೆಸ್ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ಸೊ ಇಲ್ಲಿ ಡಿಸ್ಪ್ಲೇನಲ್ಲಿ ಪಿಂಕ್ ಆ್ಯಂಡ್ ಯೆಲ್ಲೋ ಡ್ರೆಸ್ಸಸ್ ಇಟ್ಟಿದ್ರು ಕಾಂಬಿನೇಷನ್ ಅಲ್ಲಿ. ಹಾಗೆ ನೆಕ್ಸ್ಟ್ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಮಾನ್ಯಾವರಲ್ಲಿ ಮೆನ್ನಿಗೂ ಕೂಡ ಒಳ್ಳೆ ಟ್ರೆಡಿಷನಲ್ ವೇರ್ ಸಿಗುತ್ತೆ, ಇವನ್ ಕಿಡ್ಸ್ಗೂ ಸಿಗುತ್ತೆ. ಸೊ ಅವತ್ತು ವೆದರ್ ಸ್ವಲ್ಪ ಕ್ಲೌಡಿ ಇತ್ತು, ಸೊ ವೆದರ್ ತುಂಬಾ ಚೆನ್ನಾಗಿತ್ತು. ಇದು ಸೈಡ್ ರೋಡು ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ. ಆನಂದ್ ಸ್ವೀಟ್ಸ್ ಇದೆ ಅಲ್ವಾ, ಅದ್ರದ್ದು ಪಕ್ಕದಲ್ಲಿರೋದೊಂದು ಸ್ಮಾಲ್ ರೋಡು. ನಾನು ಇಲ್ಲಿ ಈ ರೋಡ್ ನನ್ನ ಶಾಪಿಂಗ್ ಆಲ್ಮೋಸ್ಟ್ ಈ ರೋಡ್ನಲ್ಲೇ ಎಲ್ಲ ಮುಗೀತು. ಇಲ್ಲಿ ಲೆಫ್ಟ್ ಸೈಡ್ನಲ್ಲಿ ಮೇಲ್ ಕಾಣಿಸ್ತಿದೆ ಅಲ್ವಾ, ಅದು ದುಪಟ್ಟ ಶಾಪು. ಅಲ್ಲಿ ಒಂದು ದುಪಟ್ಟ ತಗೊಂಡಿದ್ದೀನಿ, ಎಂಡಲ್ಲಿ ತೋರಿಸಿದ್ದೀನಿ ನಿಮಗೆ. ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ ಎಲ್ಲಿ ಹೋಗೋದು ಅಂತ. ಅಲ್ಲಷ್ಟು ಆಪ್ಷನ್ಸ್ ಇರುತ್ತಲ್ವಾ, ಸೊ ಸಮ್ಟೈಮ್ಸ್ ಕನ್ಫ್ಯೂಷನ್ ಆಗುತ್ತೆ ಯಾವ ಶಾಪ್ ಹೋಗೋದು ಅಂತ. ಬಿಕಾಸ್ ದ ಹೋಲ್ ಸ್ಟ್ರೀಟ್ ಇಸ್ ಫುಲ್ ಆಫ್ ಶಾಪ್ಸ್. ನೋಡಿ ಎಷ್ಟು ಜನ ಶಾಪಿಂಗ್ ಮಾಡಕ್ ಬಂದಿದಾರಂತ.
ನಮ್ಮ ಜೊತೆ ಶಾಪಿಂಗಿಗೆ ನನ್ನ ಕಸಿನ್ ಬಂದಿದ್ದ. ಸೊ ನನ್ನ ಕಸಿನ್ ಬ್ರದರ್, ಐ ಹ್ಯಾವ್ ಟು ಸೇ ಥ್ಯಾಂಕ್ಸ್ ಟು ಹಿಮ್. ಥ್ಯಾಂಕ್ ಯು ಸನ್ನಿ. ಸೊ ತುಂಬ ಪೇಷನ್ಸಲ್ಲಿ ನಮ್ಮ ಜೊತೆ ಶಾಪಿಂಗಿಗೆ ಬಂದಿದ್ದ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ನಾನು ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಏನೇನು ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ಅವತ್ತು ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ 4 o'clock ಹಂಗಾಗಿತ್ತು. ಇದಾಗಿ ತೋರಿಸ್ತೀನಿ. ಸೊ ಒಳ್ಳೊಳ್ಳೆ ಥಿಂಗ್ಸ್ ಸಿಕ್ಕಿದೆ. ಆ್ಯಕ್ಚುಲಿ ಎಲ್ಲ ಇಷ್ಟ ಆಯ್ತು ನನಗೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಚೆನ್ನಾಗೇ ಸಿಕ್ಕಿದೆ ಎಲ್ಲ. ತೋರಿಸ್ತೀನಿ. ಸೊ ಫಸ್ಟು ಈ ದುಪ್ಪಟ್ಟ ತಗೊಂಡೆ. ಓಪನ್ ಮಾಡಿ ತೋರಿಸ್ತೀನಿ. ಚೆನ್ನಾಗಿದೆಯಾ? ಫಸ್ಟ್ ಈ ದುಪ್ಪಟ್ಟ ತಗೊಂಡೆ ಒಂದು ಶಾಪ್ನಲ್ಲಿ. ಅದು ಆ ಶಾಪು ಎಲ್ಲಿ ಬರುತ್ತಂದ್ರೆ, ನಿಮಗೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಆನಂದ್ ಸ್ವೀಟ್ಸ್ ಗೊತ್ತಿದ್ರೆ ಅದಾಗಿದ್ದು ನೆಕ್ಸ್ಟ್ ಆನಂದ್ ಸ್ವೀಟ್ಸ್ ಕಾರ್ನರಲ್ಲಿ ಬರುತ್ತಲ್ವಾ, ಅದ್ರ ಪಕ್ಕದಲ್ಲೇ ಒಂದು ಸ್ಮಾಲ್ ರೋಡ್ ಇದೆ, ಅಲ್ಲಿ ತಗೊಂಡಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ದುಪ್ಪಟ್ಟ. ಇದು ವೈಟ್ ಡ್ರೆಸ್ ಅಥವಾ ಬ್ಲ್ಯಾಕ್ ಡ್ರೆಸ್, ಪಿಂಕ್, ಬ್ಲೂ, ಯಾವುದೇ ಡ್ರೆಸ್ ಮೇಲೂ ಹಾಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದಕ್ಕೆ ನಾನು 300 ಕೊಟ್ಟೆ. ಓಕೆ, ವರ್ತ್ ಅನ್ನಿಸ್ತು ನನಗೆ 300, ಯಾಕಂದರೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಇದು ತುಂಬ ಇಷ್ಟ ಆಯ್ತು ನನಗಿದು. ಐ ಹೋಪ್ ನಿಮಗೂ ಇದೆಲ್ಲ ಇಷ್ಟ ಆಯ್ತು ಅಂತ ಅನಿಸುತ್ತೆ. ನೆಕ್ಸ್ಟ್ ಒಂದು ತೋರಿಸ್ತೀನಿ. ಸೊ ನೆಕ್ಸ್ಟು ಅದೇ ರೋಡ್ನಲ್ಲಿ ಪಕ್ಕದಲ್ಲಿ ಇನ್ನೊಂದು ಶಾಪ್ ಇತ್ತು. ಅದು ಹೊಸದಾಗಿ ಓಪನ್ ಆಗಿತ್ತಂತೆ, 1 month ಆಗಿತ್ತಂತ ಹೇಳಿದ್ರು. ಆ ಶಾಪ್ ನೇಮು ಸೀಸನ್ಸ್ ವಿಮೆನ್ಸ್ ಕ್ಲಾತಿಂಗ್ ಸ್ಟೋರ್ ಅಂತ. ಸೊ ನೀವೇನಾದರೂ ಹೋದರೆ ಐ ರೆಕಮೆಂಡ್ ಇಲ್ಲಿ ಹೋಗಿ. ರೀಸನಬಲ್ ಪ್ರೈಸಲ್ಲಿ ತುಂಬ ಚೆನ್ನಾಗಿರೋ ಡ್ರೆಸ್ಸಸ್ ಸಿಕ್ತು ನನಗೆ. ಸೊ ರೀಸೆಂಟ್ಲಿ ಓಪನ್ ಮಾಡಿರೋದ್ರಿಂದ ಒಳ್ಳೆ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ. ಸೊ ಕಮರ್ಷಿಯಲ್ ಸ್ಟ್ರೀಟಿಗೆ ಹೋದರೆ ನೀವು ಕುರ್ತಾಸು ಎಲ್ಲ ತಗೊಬೇಕಂತ ಇತ್ತು, ಸೀಸನ್ಸಿಗೆ ಹೋಗಿ. ತುಂಬ ಚೆನ್ನಾಗಿದೆ. ದಿಸ್ ಇಸ್ ನಾಟ್ ಪೇಯ್ಡ್ ಪ್ರಮೋಷನ್, ನನಗೆ ಇಷ್ಟ ಆಗಿದ್ರಿಂದ ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದು ಒಂದು ಕುರ್ತಾ ತಗೊಂಡೆ. ನೋಡಿ ಚೆನ್ನಾಗಿದೆ ಅಲ್ವಾ? ಸೊ ಇದು ಕಾಟನ್, ಐ ಥಿಂಕ್ ಮಿಕ್ಸ್ಡ್ ಅನ್ಸುತ್ತೆ. ಇದು ಕಾಟನ್ ವಿತ್ ಮಿಕ್ಸ್ಡ್. ಇದಕ್ಕೆ 900 ಪೇ ಮಾಡಿದೆ. ಇದು ಜಸ್ಟ್ ಕುರ್ತಾ, ಇದಕ್ಕೆ ಪ್ಯಾಂಟ್ ಇಲ್ಲ, ಇದು ಜಸ್ಟ್ ಕುರ್ತಾ. ಇದ್ರ ಜೊತೆಗೆ ಮ್ಯಾಚಿಂಗ್ ಮಾಸ್ಕ್ ಕೂಡ ಸಿಕ್ತು ನನಗೆ. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ? ಸೊ ಈ ಡ್ರೆಸ್ ಹಾಕೊಂಡಾಗ ಮ್ಯಾಚಿಂಗ್ ಮಾಸ್ಕ್ ಹಾಕೋಬೋದು. ಸೊ ಇದು ನನ್ನ ಫೇವ್ರೇಟು, ಇದು ತುಂಬ ಇಷ್ಟ ಆಯ್ತು ನನಗೆ. ನೆಕ್ಸ್ಟು ಇದು ಸೆಟ್ಟು. ಸೊ ನೋಡಿ ಚೆನ್ನಾಗಿದೆ ಅಲ್ವಾ? ಇದು ಕಾಟನ್ನು. ಇದು ಪೂರ ಫುಲ್ ಸೆಟ್ ಬರುತ್ತೆ. ಇದು ಕುರ್ತಾ, ಪ್ಯಾಂಟ್ ಮತ್ತು ದುಪ್ಪಟ್ಟ 3 ಬರುತ್ತೆ. ಇದಕ್ಕೆ ಈ ಥರ ಬ್ರೌನ್ ಪ್ಯಾಂಟ್ ಬರುತ್ತೆ, ಸ್ಟ್ರೈಟ್ ಪ್ಯಾಂಟ್. ಇವಾಗೆಲ್ಲ ಇದೆ ಅಲ್ವಾ ಟ್ರೆಂಡು, ಸ್ಟ್ರೈಟ್ ಪ್ಯಾಂಟ್ ಅದು. ಇದು ನೋಡಿ ಸೈಡ್ನಲ್ಲಿ ಈ ಥರ ಬಟನ್ಸ್ ಕೊಟ್ಟಿದ್ದಾರೆ ಕ್ಯೂಟಾಗಿ. ಸೊ ಈ ಡ್ರೆಸ್ಸು ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಫಿಟ್ಟಿಂಗು ಕೂಡ ತುಂಬಾ ಚೆನ್ನಾಗಿದೆ. ಆಲ್ಟ್ರೇಷನ್ ಏನೂ ನೀಡಿಲ್ಲ, ಅಷ್ಟು ಚೆನ್ನಾಗಿದೆ ಫಿಟ್ಟಿಂಗು. ಇದಕ್ಕೆ ಈ ಥರ ದುಪ್ಪಟ್ಟ.
ಥರದ್ದು ತುಂಬ ಚೆನ್ನಾಗಿದೆ. ಸೊ ಇದು ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ನೆಕ್ಸ್ಟು ಒಂದು ಮಸ್ಟರ್ಡ್ ಕಲರ್ ಕುರ್ತಾ ತೊಗೊಂಡೆ. ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಸೊ ನಂಗೆ ಈ ಕಲರ್ ಬೇಕಾಗಿತ್ತು. ಇದು ಕೂಡ ಕಾಟನ್ನು, ಸೊ ಬ್ಲೆಂಡೆಡ್ ಅನ್ಸುತ್ತಿದ್ದು. ನೋಡಿ ಸ್ಲೀವ್ಸ್ ಈ ಥರ ಬರುತ್ತೆ, ಇಲ್ಲಿ ಎಲಾಸ್ಟಿಕ್ ಬರುತ್ತೆ ಆ್ಯಂಡ್ ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಇದೆ. ಚೆನ್ನಾಗಿದೆ ಇದು, ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಮೆಟೀರಿಯಲ್ಲು. ಸಾಫ್ಟ್ ಕಾಟನ್, ಐ ಥಿಂಕ್ ಬ್ಲೆಂಡೆಡ್ ಕಾಟನ್ ಅನಿಸುತ್ತೆ. ಇದಕ್ಕೆ ಇದ್ರ ಜೊತೆಗೇನೆ ಈ ಥರ ವೈಟ್ ಪ್ಯಾಂಟ್ ಬಂತು. ಇದು ಪ್ಯಾಂಟ್ನಲ್ಲೂ ಕೆಳಗಡೆ ಈ ಥರ ವರ್ಕ್ ಇದೆ. ಸೊ ಇದು ಕೂಡ ಸಾಫ್ಟ್ ಕಾಟನ್, ತುಂಬ ಚೆನ್ನಾಗಿದೆ ಮೆಟೀರಿಯಲ್ಲು. ಸೊ ಇದು ಮತ್ತು ಇದು ಸೆಟ್ಟು. ಆ್ಯಂಡ್ ಇದು ವೈಟ್ ಪ್ಯಾಂಟ್ ಕೊಟ್ಟಿರೋದ್ರಿಂದ ನಾನು ನಿಮಗೆ ಫಸ್ಟ್ ತೋರಿಸಿದ್ನಲ್ಲ ಈ ಕುರ್ತಾಗೂ ಕೂಡ ಮ್ಯಾಚ್ ಆಗುತ್ತೆ. ಈ ಕುರ್ತಾಗೂ ಕೂಡ ನಾನು ಈ ಪ್ಯಾಂಟ್ ಯೂಸ್ ಮಾಡ್ಬೋದು. ಸೊ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಆ ಶಾಪ್ನಲ್ಲಿ ಇದು 3 ಡ್ರೆಸ್ಸಸ್ ತೊಗೊಂಡೆ. ತುಂಬ ಚೆನ್ನಾಗಿದೆ, ಕಾಟನ್ನು, ಪ್ಯೂರ್ ಕಾಟನ್, ತುಂಬ ಚೆನ್ನಾಗಿದೆ. ಸೊ ಅದಾದಮೇಲೆ ಇನ್ನು ಏನೇನು ತೊಗೊಂಡೆ, ಅಲ್ಲೇ ಆಪೋಸಿಟ್ ಅದೇ ರೋಡ್ನಲ್ಲಿ ನಂದು ಶಾಪಿಂಗ್ ಆಲ್ಮೋಸ್ಟ್ ಅದೇ ರೋಡ್ನಲ್ಲೇ ಮುಗ್ದೋಯ್ತು. ಅಲ್ಲೇ ಆಪೋಸಿಟ್ ಈ ಥರ ಫುಟ್ವೇರ್ ಎಲ್ಲ ಮಾರ್ತಾಯಿದ್ರು. ಸೊ ಇದು ನನಗೆ ಈ ಥರದ್ದು ಬೇಕಾಗಿತ್ತು. ನೋಡಿ ರಾಜಸ್ಥಾನಿ ಡಿಸೈನ್ ಅನ್ಕೋತೀನಿ ಇದು. ಸೊ ಚೆನ್ನಾಗಿದೆ ಅಲ್ವಾ? ಇದು ಐ ಥಿಂಕ್ 300 350 ಏನೋ ಆಯಿತು. ಇದೊಂದು ಪೇರ್ ತೊಗೊಂಡೆ. ಇದು ಕುರ್ತಾಸಿಗೂ ಹಾಕೋಬೋದು, ಇಂಡೋ ವೆಸ್ಟರ್ನ್ ಡ್ರೆಸ್ಸಸ್ಸಿಗೂ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಹೋದರೆ ತೊಗೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತಿದ್ದು. ಈಗ ನಾನು ಹಾಕಿರೋ ಡ್ರೆಸ್ಗೂ ಇದು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಆಮೇಲೆ ಇದೊಂದು ತೊಗೊಂಡೆ. ನನಗೆ ದುಬೈನಲ್ಲಿ ಈ ಥರದ್ದು ಸಿಗೋದಿಲ್ಲ, ಹಾಗಾಗಿ ನನಗೆ ಈ ಥರದ್ದು ಬೇಕಾಗಿತ್ತು. ಸೊ ಇದನ್ನು ತೊಗೊಂಡೆ. ಸೊ ಇದು ಕೂಡ ನೀವು ಕುರ್ತಾಸ್ಗೆ ಆಮೇಲೆ ಇಂಡೋ ವೆಸ್ಟರ್ನ್ ಪ್ಯಾಲಜೋ ಪ್ಯಾಂಟ್ಸ್ಗೆಲ್ಲ ಇದು ತುಂಬ ಚೆನ್ನಾಗಿ ಕಾಣುತ್ತೆ, ಒಳ್ಳೆ ಲುಕ್ ಕೊಡುತ್ತೆ. ಸೊ ಅದೇ ರೋಡ್ನಲ್ಲೇ ಇದು ಆಪೋಸಿಟ್ನಲ್ಲಿದೆ, ಅಲ್ಲಿ ತೊಗೊಂಡಿದ್ದು. ಐ ಥಿಂಕ್ ಇದು ಅರೌಂಡ್ 300 or 350 ಆ ರೇಂಜು. ಅಷ್ಟೇ ತೊಗೊಂಡಿದ್ದು. ಪ್ರಾಬಬ್ಲಿ ಇನ್ನೂ ಟೈಮ್ ಇದ್ದಿದ್ರೆ ಇನ್ನೂ ಜಾಸ್ತಿ ಶಾಪಿಂಗ್ ಮಾಡ್ತಾ ಇದ್ದೆ ಅನ್ಸುತ್ತೆ. ಸೊ ಮಕ್ಳನ್ನ ಕರ್ಕೊಂಡು ಹೋಗಿದ್ರಿಂದ ಅವ್ರು ಆಲ್ರೆಡಿ ಕ್ರ್ಯಾಂಕಿ ಆಗ್ಬಿಟ್ರು. ಸೊ ಹಾಗಾಗಿ ನಾವು ಇನ್ನೂ ಜಾಸ್ತಿ ಓಡಾಡಿ ತೊಗೊಳಕ್ಕಾಗಲಿಲ್ಲ. ಸೊ ಈ ಡ್ರೆಸ್ಸಿಗೆ ನಾನು ಎಷ್ಟು ಪೇ ಮಾಡಿದೆ ಅಂದರೆ $950. ಇದಕ್ಕೆ $950 ಕೊಟ್ಟೆ ಮಸ್ಟರ್ಡ್ ಡ್ರೆಸ್ಗೆ. ಆಮೇಲೆ ಈ ಡ್ರೆಸ್ಗೆ 1100. ಇದು ಫುಲ್ ಸೆಟ್ ಬರುತ್ತಲ್ವ, ಪ್ಯಾಂಟ್, ದುಪಟ್ಟ ಆ್ಯಂಡ್ ಡ್ರೆಸ್. ಸೊ ಇದು 1100. ಇದು ಮಸ್ಟರ್ಡ್ ಡ್ರೆಸ್ಸು ಜಸ್ಟ್ ಪ್ಯಾಂಟ್ ಆ್ಯಂಡ್ ಕುರ್ತಾ. ಇದಕ್ಕೆ $950. ಆ್ಯಂಡ್ಗೆ ಈ ಡ್ರೆಸ್ಸಸ್ ಎಲ್ಲ ವರ್ತ್ ಅನ್ನಿಸ್ತು. ಸೊ ರಿಯಲಿ ಹ್ಯಾಪಿ ವಿತ್ ವಾಟ್ ಎವರ್ ಐ ಶಾಪ್. ಇಲ್ಲ ಸೊ ಎಷ್ಟು ತೊಗೊಂಡಿದ್ದೀನಿ ಅಷ್ಟು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನನಗೆ ಕುರ್ತಾಸ್ ಆಗಲಿ ಏನೇ ತೊಗೊಳಂಗಿದ್ರು ನಂಗೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋಕ್ಕೆ ಇಷ್ಟ. ಯಾಕಂದರೆ ಈ ಥರ ಕಲೆಕ್ಷನಲ್ಲಿ ಲೈಕ್ ಲೇಟೆಸ್ಟ್ ಡಿಸೈನ್ಸ್ ಎಲ್ಲ ತುಂಬ ಅಲ್ಲೇ ಸಿಗುತ್ತೆ. ಸೊ ಈ ಥರ ಕುರ್ತಾಸ್ಗೆ ಎಲ್ಲ ನನ್ನ ಫೇವ್ರೆಟ್ ಪ್ಲೇಸ್ ಅಂದರೆ ಕಮರ್ಷಿಯಲ್ ಸ್ಟ್ರೀಟ್. ಸೊ ಐ ಹೋಪ್ ನಿಮಗೆಲ್ಲ ನಂದು ಶಾಪಿಂಗ್ ಮಾಡಿರೋ ಡ್ರೆಸ್ಸಸ್ ಇಷ್ಟ ಆಯ್ತು ಅನಿಸುತ್ತೆ. ಸೊ ಇಷ್ಟ ಆದರೆ ಕಮೆಂಟ್ನಲ್ಲಿ ತಿಳಿಸಿ. ಸೊ ನೀವೆಲ್ಲೆಲ್ಲಿ ಶಾಪಿಂಗ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.